ಅಶ್ವಿನಿ ಹಲ್ಲು ಉದುರಿಸಬಹುದಿತ್ತು, ಆದರೆ ಉದುರಿಸಲಿಲ್ಲ ಎಂದ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಶ್ವಿನಿ ಕೋಳಿ ಜಗಳ ಎಲ್ರಿಗೂ ಗೊತ್ತು. ಅಶ್ವಿನಿ ಹಲ್ಲು ಉದುರಿಸಬೇಕಿತ್ತು, ಆದರೆ ಉದುರಿಸಲಿಲ್ಲ ಎಂದ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಶ್ವಿನಿ ಕೋಳಿ ಜಗಳ ಎಲ್ರಿಗೂ ಗೊತ್ತು. ಸೀಸನ್ ಮುಗಿಸಿ ಹೊರಗೆ ಬಂದ ಮೇಲೆ ಅವರ ನಡುವೆ ಕೋಳಿ ಜಗಳಗಳು ಹಾಗೆ ನಡೀತಾನೆ ಇದ್ದಾವೆ. ಕಲರ್ಸ್ ಕನ್ನಡದ ದೊಡ್ಡ ಮನೆ ಹಬ್ಬದಲ್ಲಿ ಗಿಲ್ಲಿ ಅಶ್ವಿನಿ ಮುಖಾಮುಖಿಯಾಗ್ತಾರೆ. ಚೆಂಡಿನಿಂದ ಗಿಲ್ಲಿ ಚಿತ್ರಕ್ಕೆ ಹೊಡೆದು ಹಲ್ಲನ್ನ ಉದುರಿಸ್ತಾರೆ ಅಶ್ವಿನಿ. ನನ್ನದು ಹಲ್ ಸೆಟ್ಟು ಎಂದ ರೇಗಿಸಿದ್ದಕ್ಕೆ ಇದು ನಿನಗೆ ಶಿಕ್ಷೆ, ಇದಕ್ಕೆ ಅಷ್ಟೇ ವೇಗವಾಗಿ ನಗುತ್ತಲೇ ಕೌಂಟರ್ ಕೊಟ್ಟ ಗಿಲ್ಲಿ ನಟ. ಈಗ ನಾನು ಅಶ್ವಿನಿ ಅವರ ಹಲ್ಲು ಉದುರಿಸಬಹುದಿತ್ತು, ಆದ್ರೆ ಯಾಕೆ ಹಂಗೆ ಮಾಡಲ್ಲ ಹೇಳಿ, ಅವರೇ ಹೇಳಿದ್ರಲ್ಲ ನಂದು ಹಲ್ಲು ಸೆಟ್ಟು ಅಂತ, ಹೀಗಂತ ಹೇಳಿ ಅಶ್ವಿನಿ ಗೌಡರನ್ನ ಮತ್ತೆ ರೇಗಿಸಿದ ಗಿಲ್ಲಿ ನಟ. ಅಶ್ವಿನಿ ಮತ್ತು ಗಿಲ್ಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಕೋಳಿ ಜಗಳಗಳು ನಡೀತಾನೇ ಇತ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲೂ ಸಹಿತ ಸತತವಾಗಿ ಇವರ ಜಗಳಗಳನ್ನು ನೋಡ್ತಾ ಅದೇ ಒಂದು ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿತ್ತು ಜನಗಳಿಗೆ. ಅಷ್ಟರ ಮಟ್ಟಿಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಸಹಿತ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಹಿತ ಒಂದೊಂದು ಜಗಳಗಳು ನಡೀತಾನೆ ಇತ್ತು. ಸೊ ಈಗ ದೊಡ್ಡ ಮನೆಯ ಒಂದು ಫಂಕ್ಷನ್ ವಿಚಾರ ಅಂದರೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಮುಖಾಮುಖಿ ಆದಂಥ ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ಮತ್ತೊಂದು ಕಾಮಿಡಿ ನಡೆದಿದೆ. ಅಂದರೆ ಕಾಮಿಡಿ ಸಿಚುವೇಶನ್ಸ್ ಅಲ್ಲಿ ಏರ್ಪಟ್ಟಿರುವಂಥದ್ದು. ಪೋಸ್ಟರ್ಗೆ ಗಿಲ್ಲಿಯ ಒಂದು ಭಾವಚಿತ್ರಕ್ಕೆ ಚೆಂಡಿನಿಂದ ಅಶ್ವಿನಿ ಹೊಡೆದು ಅಲ್ಲಿ ನನಗೆ ಪದೇ ಪದೇ ಹೇಳ್ತಾ ಇದ್ದ ಹಲ್ ಸೆಟ್ಟು ಅಂತ. ಸೊ ಹಾಗಾಗಿ ನಾನು ಗಿಲ್ಲಿಯ ಹಲ್ಲನ್ನು ಉದುರಿಸಿದ್ದೀನಿ ಅಂತ ಒಂದಿಷ್ಟು ಕಾಮಿಡಿಯನ್ನು ಮಾಡ್ತಾರೆ. ಅದಕ್ಕೆ ಮತ್ತೆ ಗಿಲ್ಲಿ ಅಲ್ಲಿ ಕೌಂಟರನ್ನು ಕೊಡ್ತಾರೆ. ಸೊ ಇದು ದೊಡ್ಡ ಮನೆ ಹಬ್ಬದಲ್ಲಿ ನಡೆದಂಥ ಒಂದಿಷ್ಟು ಕಾಮಿಡಿ ಸಿಚುವೇಶನ್ಸ್ಗಳು. ಯಾಕಂದರೆ ಈಗ ಬಿಗ್ ಬಾಸ್ 12ರಲ್ಲಿ ಯಾವ ರೀತಿಯಾಗಿ ಗಿಲ್ಲಿ ಮತ್ತು ಅಶ್ವಿನಿಯ ಒಂದು ಏನು ಕಾನ್ವರ್ಜೇಷನ್ಸು ಜಗಳಗಳು ಏನಿತ್ತು, ಅವರ ಒಂದು ಜಟಾಪಟಿ ಏನಿತ್ತು, ಅದು ಜನಕ್ಕೆ ಸಾಕಷ್ಟು ಇಷ್ಟ ಆಗಿತ್ತು. ಒಂದು ಕಡೆ ವಿರೋಧ ಮಾಡೋರು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಕಾಮಿಡಿ ರೂಪದಲ್ಲಿ ತೆಗೆದುಕೊಂಡಂಥ ಎಷ್ಟೋ ಅಭಿಮಾನಿಗಳು ಸಹಿತ ಇದ್ದಾರೆ. ಹೀಗಾಗಿ ಇವರಿಬ್ಬರು ಆ ಒಂದು ಬಿಗ್ ಬಾಸ್ 12ರಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟನ್ನು ಕೊಟ್ಟಂಥವ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಮನೆ ಹಬ್ಬದಲ್ಲಿ ಅಂದರೆ ಬಿಗ್ ಬಾಸ್ನ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅವರು ಕಾಮಿಡಿಯನ್ನು ಮಾಡ್ಕೊಂಡಿದ್ದಾರೆ ಒಬ್ರಿಗಿಂತ ಒಬ್ರು.